ಏನಿದು, ನಂಗೇನು ಹೇಳ್ದೆ ಮೀರಾ ಮ್ಯಾಮ್ ಕೈಯಲ್ಲಿ ಹೇಳಿ ಕಳಿಸಿದಿರಲ್ಲ? ಸಾರಿ ಆ್ಯಂಡ್ ಥ್ಯಾಂಕ್ಸ್. ಎರಡೂ ಹೇಳಬಾರ್ದು ಕೇಳಬಾರ್ದು ಅಂತಾರೆ, ಆದರೆ ಹೇಳಲೇಬೇಕಾದ ಪರಿಸ್ಥಿತಿಲಿ ನಾನಿದ್ದೀನಿ. ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ. ನಮ್ಮಿಬ್ಬರು ಮದುವೆ ನಿಶ್ಚಯ ಆಗೋದಕ್ಕೂ ಮೊದಲೇ ಚೆನ್ನಾಗಿತ್ತನು. ನಾವಿಬ್ಬರು ಆರಾಮಾಗಿ ಭೇಟಿ ಆಗ್ತಾ ಇದ್ವಿ. ಆದರೆ ಈಗ ನೀನು ಫೋನ್ಗೂ ಸಿಗ್ತಾ ಇಲ್ಲ. ಮದುವೆ ಆದ್ಮೇಲೆ ಏನ್ ಕಥೆನು? ನಾನು ನಿನ್ನ ಭೇಟಿ ಆಗೋಕೆ ನಿನ್ನ ಅಪಾಯಿಂಟ್ಮೆಂಟ್ ತಗೋಬೇಕಾ ಹೇಗೆ? ಹಾಗೇನೂ ಇಲ್ಲ ಸರ್. ಈಗ ನೀವು ಕರೆದಿದ ತಕ್ಷಣ ನಾನು ಬಂದಿಲ್ವಾ? ಏನಾಯ್ತು? ನಾವಿಬ್ಬರೇ ತಾಳಿ ಸರ ತಗೊಳ್ಳೋದಕ್ಕೆ ಹೋಗ್ಬೇಕು ಅಷ್ಟೇ. ಓಕೆ. ಏನು ಓಕೆ? ಅದು ಅಷ್ಟು ಸುಲಭ ಅಲ್ಲಾನು. ನಿಮ್ ಜೊತೆ ಅವರೆಲ್ಲರೂ ಬಂದ್ಬಿಟ್ಟಿದ್ದಾರೆ. ಹೌದು, ಅವರು ಬರ್ತೀನಿ ಅಂತ ಬಂದ್ಬಿಟ್ರು. ಸರ್ ನೀವಾದ್ರೂ ಹೇಳೋದಲ್ವಾ ನನಗೆ? ನಾನು ಒಬ್ಳೆ ಬರ್ತಿದ್ದೆ. ಸರಿ, ಈಗ ಬಂದಿದಾರಲ್ಲ, ಏನಾದ್ರೂ ಮಾಡೋಣ. ಏನ್ ಮಾಡೋದು ಸರ್? ನಾವಿಬ್ರು ಅವ್ರ ಜೊತೆಯಲ್ಲಿ ಹೊರಗಡೆ ಹೋಗೋಣ, ತಿರುಗಾಡೋಣ, ಶಾಪಿಂಗ್ ಮಾಡೋಣ. ಆದರೆ ತಾಳಿ ಸರ ತಗೊಳಕ್ ಮಾತ್ರ ನಾವಿಬ್ಬರೇ ಹೋಗೋಣ. ಅಬ್ಬಾ, ನಿಮ್ಗೂ ಅನ್ಸುತ್ತಲ್ವಾ? ಮತ್ತೆ ಆಗ್ಲೇ ಡಿಸೈನ್ ಸೆಲೆಕ್ಟ್ ಮಾಡೋದಕ್ಕೆ ಮೀರಾ ಮ್ಯಾಮ್ನ ಕಳ್ಸಿದ್ರಿ. ಅದಕ್ಕೆ ಸಾರಿ ಕೇಳಿದ್ದು. ಓ, ನಂಗೆ ಈಗ ಅರ್ಥ ಆಯ್ತು. ಸರಿ ನೋಡಿ, ಈಗಲೇ ಹೊರಡೋಣ. ಬಟ್ ಸರ್, ನಾವಿಬ್ರೇ ಹೊರಗೆ ಎಲ್ರ ಮುಂದೆ ಹೇಗೆ ಹೋಗೋದು? ಅದಕ್ಕೊಂದು ದಾರಿ ಇದೆ, ಬೆಂಕಿ ದಾರಿ. ಫೈರ್ ಎಕ್ಸಿಟ್ ಇದೆ ಅಲ್ಲ, ನಾವಿಬ್ರು ಅಲ್ಲಿಂದಾನೇ ಓಡ್ ಹೋಗ್ಬಿಡೋಣ. ಮದುವೆಗೆ ಮುಂಚೆನೆ ನಿನಗೆ ಓಡ್ ಹೋಗೋದಕ್ಕೆ ಅವಕಾಶ ಕೊಡ್ತಿದ್ದೀನಿ, ಆದ್ರೆ ಮದುವೆ ಗಂಡಿನ ಜೊತೆನೆ ನಡಿ. ಇದರಲ್ಲಿ ಯಾವುದನ್ನ ಆಯ್ಕೆ ಮಾಡಲಿ ಅಂತ ಮಾತ್ರ ನನ್ನನ್ನು ಕೇಳಬೇಡ. ನೀನು ಆಯ್ಕೆ ಮಾಡಿದ್ದನ್ನ ನಿನ್ನ ಕೊರಳಿಗೆ ಕಟ್ಟೋ ಆಯ್ಕೆ ಮಾತ್ರ ನಂದು. ಎಷ್ಟು ಈಸಿಯಾಗಿ ಎಸ್ಕೇಪ್ ಆಗೋದ್ರಿ? ಎಸ್ಕೇಪ್? ನೋ ವೇ. ನನ್ನ ಕಣ್ಮಣಿ ಕರಿಮಣಿ ಸರ ಆಯ್ಕೆ ಮಾಡೋದನ್ನ ನೋಡಿ ನಾನು ಖುಷಿ ಪಡ್ತಾ ಇದ್ದೆ. ಏನಿದು ಬಂದಿದ್ ಕಡೆ ಈ ತರ ಹಾಕ್ಲಿಸ್ತಾ ಇದ್ಯಾ? ಇಲ್ಲಿ ಎಲ್ಲಾ ಕಡೆ ಕ್ಯಾಮ್ರಾ ಇದೆ, ಯಾರು ನೋಡಿದ್ರೆ ಆಡ್ಕೊಳಲ್ವಾ? ಈಗೇನು ಆಡ್ಕೊಳ್ದೆ ಇರ್ತಾರ ಅದಕ್ಕೆ? ಅವಾಗ್ಲಿಂದ ಕಾಯ್ತಾನೆ ಇದೀವಿ. ಏನಕ್ಕ ಬಂಗಾರ ತರೋಕೆ ಅಂತ ಕರ್ಸ್ಬಿಟ್ಟು ಹಿಂಗ್ ಕಾಯಿಸ್ತಾ ಇದಾರೆ, ನೀನೇನು ಕೇಳಲ್ವಾ? ನಮ್ಮಂಗ ಅವ್ರಿಗೆ ಸಾವಿರಾರು ಕೆಲಸ ಇರುತ್ತೆ ಸರಿ ಅದಕ್ಕೆ. ಇನ್ನು 10 ನಿಮಿಷ ಹೋದ್ರೆ ರಾವು ಕಾಲ ಬರುತ್ತೆ, ಆಗೋಗ್ ಖರೀದಿ ಮಾಡಕ್ಕಾಗತ್ತಾ? ಮದುವೆ ಅಂದ್ಮೇಲೆ ಒಂದು ರೀತಿ ರಿವಾಜು ಇರಲ್ವಾ? ನೀವೇಳೋದು ಸರಿ, ಆದ್ರೆ ಆರ್ಯ ಸರ್ ಜೊತೆ ಮಾತಾಡ್ತಿರ್ಬೇಕು. ಇನ್ನು ಸ್ವಲ್ಪ ಹೊತ್ತು ಕಾಯೋಣ. ಮೀರಾ ಮೇಡಮ್ ಸಮಯ ಆಗ್ತಿದೆ. ಆರ್ಯ ಸರ್ನು ಅನುನು ಕರಿತೀರಾ? ಐ ಆಮ್ ಸೋ ಸಾರಿ ಪುಷ್ಪಾ ಅವರೇ, ಆರ್ಯ ಸರ್ ಹೇಳೋವರೆಗೂ ನಾನು ಕೂಡ ಒಳಗಡೆ ಹೋಗೋ ಹಾಗಿಲ್ಲ. ಸೊ ಪ್ಲೀಸ್ ಡೋಂಟ್ ಮೈಂಡ್. ಓಕೆ ಮಹೇಶ್ ಮೇಡಮ್, ಪುಷ್ಪಾ ಅವ್ರಿಗೆ ಹಾಗೆ ಗೆಸ್ಟ್ಗೆ ಸ್ನಾಕ್ಸ್ ಅರೇಂಜ್ ಮಾಡಿ. ಓಕೆ ಮೇಡಮ್. ಮೇಡಮ್ ನೀವು ಕುತ್ಕೊಳ್ಳಿ.
ಸೆಲೆಕ್ಟ್ ಮಾಡಲ್ಲ ಅಂತ ಹೇಳಿದ್ರಿ. ಹೇಳಿದ್ದೆ, ಆದರೆ ಯಾಕೋ ಏನೋ ಗೊತ್ತಿಲ್ಲ, ಥಟ್ ಅಂತ ಸೆಳೀತು. ಆಯ್ಕೆ ಮಾಡೋದು ಬಿಡೋದು ನಿನಗೆ ಬಿಟ್ಟಿತ್ತು. ನಮ್ಮವ್ರು ಹೇಳದ್ಮೇಲೆ ಬೇಕಾ ಬೇಡವಾ ಅನ್ನೋ ಪ್ರಶ್ನೆನೇ ಇಲ್ಲ. ಇದನ್ನ ಬಿಲ್ ಮಾಡಿ. ಅರೆ ಅಷ್ಟೇನಾ? ಸರಿ, ನಿನಗಾಯ್ತು, ನನಗೆ ನಿಮ್ಗೆ ಯಾಕೆ? ಅರೆ ಇದು ಮೋಸ ಅಪ್ಪ. ಹೆಂಗಸರು ಮಾತ್ರ ಮದುವೆ ಆಗಿದೆ ಅನ್ನೋ ಗುರುತಿಗೆ ಕರಿಮಣಿ ಹಾಕೋತೀರ. ನಾವೇನ್ ತಪ್ಪು ಮಾಡಿದ್ವಿ? ಸರ್, ಹೆಂಗಸರು ಕೇಳೋ ಪ್ರಶ್ನೆನ ನೀವು ನನಗ್ ಕೇಳ್ತಿದ್ದೀರಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೂ ಏನಾದರೂ ಬೇಕೇ ಬೇಕು. ಏನ್ ತಗೊಳ್ಳಿ? ಬ್ರೇಸ್ಲೆಟ್. ಬ್ರೇಸ್ಲೆಟ್ ತಗೊಳ್ಳಿ. ಬ್ರೇಸ್ಲೆಟ್ನ ನೀನೇ ಆಯ್ಕೆ ಮಾಡು. ನೀನು ಹೇಗೆ ಕರಿಮಣಿನ ಭದ್ರವಾಗಿ ಗೌರವದಿಂದ ಧರಿಸ್ತೀಯೋ, ನಾನು ಹಾಗೆ ಧರಿಸ್ತೀನಿ. ಸರ್, ಆದ್ರೆ ಒಂದು ಕಂಡೀಷನ್. ಏನು? ಈ ಬ್ರೇಸ್ಲೆಟ್ನ ನಾನು ನಿಮಗೆ ಕೊಡಿಸ್ತೀನಿ. ಆಫ್ಕೋರ್ಸ್. ಅಂದ್ರೆ ನನ್ನ ಸಂಬಳದಿಂದ. ನೀವು ನೋ ಅನ್ನೋ ಹಾಗೆ ಇಲ್ಲ ಸರ್, ನೀವು ತಗೋಬೇಕು ಅಷ್ಟೇ. ಅಲ್ಲ, ಹಾಗಲ್ಲ. ಆದರೆ ಬ್ರೇಸ್ಲೆಟ್ ಬೇಡ, ಯಾವುದಾದ್ರೂ ಚಿಕ್ಕದೇನಾದರೂ. ನೋ, ನೀವು ಬ್ರೇಸ್ಲೆಟ್ ತೋರಿಸಿ. ಥ್ಯಾಂಕ್ ಯು. ಇಂಥ ಅವಮಾನ ನಮಗೆ ಯಾವತ್ತೂ ಆಗಿರ್ಲಿಲ್ಲ ರೀ. ದೊಡ್ಡ ಮನುಷ್ಯನೇ ಸರಿ, ಆದ್ರೆ ಬಂದವ್ರು ನೋಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಅದ್ಯಾವ ದೊಡ್ಡತನ? ನಮ್ಮನ್ನ ಇವತ್ತು ಆಫೀಸಲ್ಲಿ ನಾಯಿ ತರ ಕಾಯಿಸಿದ್ರು. ಹೆಣ್ಣಿನ ಕಡೆಯವ್ರನ್ನ ಹೀಗೆ ಕಾಲ್ ಕಷ್ಟಾಗಿ ನೋಡೋದ. ಮೊನ್ನೆ ನೋಡಿದ್ರೆ ವಿಡಿಯೋ ಫೋಟೋ ಅಂತ ನಿಮ್ಮನ್ನ ಮೂಲೆ ಗುಂಪು ಮಾಡಿದ್ರು. ಇವತ್ತು ಚಿನ್ನ ತಗೊಳಕ್ ಹೋದ್ರೆ ಕಾಯಿಸಿ ಕಳ್ಸಿದ್ರು. ಚಿನ್ನ ಚೂರಿ ತಗೊಂಡು ಎದಕ್ಕೆ ಚುಚ್ಕೊಂಡಂಗಿದೆ ರೀ. ಸರಿಯಾಗಿ ಹೇಳಿದೆ ವೀಣಾ. ನಮ್ ಸುಬ್ಬಣ್ಣನ್ಗೆ ಶ್ರೀಮಂತರ ಮನೆ ಸಂಬಂಧ ಬೆಳೆಸೋ ವಿಚಾರದಲ್ಲಿ ಕೊಂಡೆ ಕುರುಡಾಗೋಗಿದೆ. ಸಮಾಧಾನ ಮಾಡ್ಕೊ ಸುಬ್ಬು. ಈ ತರ ನಾ ಮಾತಾಡೋದು ನೀವು. ಮೊದ್ಲೇ ಸುಬ್ಬುಗೆ ಹಾರ್ಟ್ ಕಂಡೀಷನ್ ಇದೆ. ನಾವೇನಕ್ಕ ಮಾತಾಡಿದ್ವಿ? ಇಲ್ದೇ ಇರೋದನ್ನ ಏನಾದ್ರೂ ಹೇಳಿದ್ವಾ? ಅಲ್ಲಿ ಎಂತ ಅವಮಾನ ಆಯ್ತು ಅಂತ ತಾನೇ ಹೇಳಿದ್ವಿ. ಅದನ್ನು ಹೇಳ್ಬಾರ್ದಾ? ಸಣ್ಣ ಪುಟ್ಟ ವಿಷಯನು ಬೇಕಂತಾನೆ ದೊಡ್ಡದ್ ಮಾಡಿದ್ರೆ ಎಲ್ಲ ಕಡೆನೂ ಅವಮಾನನೇ ಕಾಣಿಸುತ್ತೆ. ಮನೆ ಮಗಳು ಮದ್ವೆಗೆ ಬಂದಿದ್ದೀರಾ, ಇಷ್ಟು ಕಹಿಯಾಗಿ ಮಾತಾಡಿದ್ರೆ ಹೇಗೆ? ನೋಡಿದ್ರೇನ್ರಿ, ನಾವೇ ಕಹಿ ಅಂತೆ. ಅದಕ್ಕೆ ನಿಮ್ ಮಾತು ಯಾಕೋ ನನಗೆ ಸರಿ ಅನಿಸ್ತಿಲ್ಲ. ಏನ್ ಸಣ್ಣ ಪುಟ್ಟ ವಿಚಾರನೆಲ್ಲ ನಾವು ದೊಡ್ಡ ಮಾಡ್ತಿದೀವಾ? ಅಂದ್ರೆ ನಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಏನು ಅವಮಾನ ಆದ್ರೂ ನಾವು ತಡ್ಕೊಂಡು ಸುಮ್ನೆ ಇರ್ಬೇಕಾ? ಮಾತಾಡ್ಬೇಡ, ಸುಮ್ನಿರೋ ಅಣ್ಣ. ಈ ತರ ಎಲ್ಲ ಗದ್ರಕ್ಕೆ ನಾನೇ 4ನೇ ಕ್ಲಾಸ್ ಗಣೇಶ ಅಲ್ಲ ಈಗ. ನೋಡಿದ್ರಲ್ಲ ನಮ್ಗೆ ಈ ಮನೆಯಲ್ಲಿ ಎಂತ ಮರ್ಯಾದೆ ಸಿಕ್ತು ಅಂತ. ಇಷ್ಟೆಲ್ಲ ಆದ್ಮೇಲೂ ನಾವ್ ಈ ಮನೇಲಿ ಇರ್ಬೇಕಾ? ನಡೀರಿ ಹೋಗೋಣ. ಸುಬ್ಬು, ನೀನ್ ಟೆನ್ಷನ್ ಮಾಡ್ಕೋಬೇಡ. ನಾವು ಹೊರಡ್ತೀವಿ. ಯಾರು ಎಲ್ಲಿಗೆ ಹೋಗ್ತಿರೋದು? ಅಪ್ಪ, ಅಮ್ಮ? ನೀನ್ ಎಲ್ಲಿಗೆ ಹೋಗಿದೆ? ಸಾರ್ನ ನೋಡ್ಕೊಂಡ್ ಬರ್ತೀನಿ ಅಂತ ಅವ್ಳು ಬರ್ಲೇ ಇಲ್ವಲ್ಲ. ನಮ್ಗೆ ಬೆಂಡೆ ಸರ್ ಮನೆಗ್ ಬಿಟ್ರು. ಅವಳು ಬರ್ತಿದ್ದಾಗೇನೆ ಎಲ್ಲ ತಪ್ಪು ಅವಳೇ ಕಾರಣ ಅನ್ನೋ ತರ ಮಾತಾಡ್ತಿದ್ದಾರಲ್ಲ ನಿಮ್ಮಲ್ಲ.
ಆಫೀಸ್ನಲ್ಲಿ 1000 ಕೆಲಸ ಇರುತ್ತೆ. ನೀವೆಲ್ಲ ಏನಕ್ಕೆ ಹೋಗಿದ್ದೀರಿ ಆಫೀಸ್ಗೆ? ನೀವೇನ್ ಬಾವಾ, ನಾವೇನೋ ಸುಮ್ನೆ ಹೋಗಿದ್ವಿ ಅನ್ನೋ ಮಾತಾಡ್ತಾ ಇದೀರಲ್ಲ. ಮಂಗಳಸೂತ್ರ ತರೋದಕ್ಕೆ ಅಂತ ಆರ್ಯ ಸರ್ ಕರೆದಿದ್ರು, ಅದಕ್ಕೆ ಹೋಗಿದ್ವಿ. ನೋಡಿದ್ರೆ ಆ ಕೆಲ್ಸನೂ ಆಗ್ಲಿಲ್ಲ. ಚಿಕ್ಕಿ, ಮಂಗಳಸೂತ್ರ ಸೆಲೆಕ್ಟ್ ಆಯ್ತು. ಅದು ಆಫೀಸ್ ಬೇರೆ ಕೆಲ್ಸಗಳ ಜೊತೆ ಇದನ್ನು ಮುಗಿಸ್ಕೊಂಡ್ವಿ. ಶಾಬಾಷ್. ಮನೆಯಲ್ಲಿ ಯಾರಿಗೂ ಹೇಳ್ದೆ, ಯಾರ ಸಲಹೆನೂ ತಗೊಳ್ದೆ ನೀವೇ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರಾ? ರೀ, ನಮ್ಗೆ ಒಳ್ಳೆ ಮರ್ಯಾದೆ. ಅವಳು ಸೆಲೆಕ್ಟ್ ಮಾಡದೆ ಇನ್ಯಾರು ಸೆಲೆಕ್ಟ್ ಮಾಡಬೇಕು? ಅವಳು ಹೋಗಿದ್ದೆ ಸರಿ, ಅವಳ ಹಿಂದೆ ನೀವೆಲ್ಲ ಯಾಕೆ ಹೋದ್ರಿ ಅನ್ನೋದೇ ನನ್ನ ಪ್ರಶ್ನೆ. ನಿನಗಾದ್ರೂ ಬುದ್ಧಿ ಬೇಡವೇನೆ? ತಾಳಿ ಕಟ್ಟಿಸ್ಕೊಳ್ಳೋ ಹುಡುಗಿ, ತಾಳಿ ಕಟ್ಟೋ ಗಂಡು ಇಬ್ರು ಸೇರಿ ತಾಳಿ ಸೆಲೆಕ್ಟ್ ಮಾಡಿದ್ರೆ ತಪ್ಪೇನು? ಹೌದು, ಮಂಗಳಸೂತ್ರ ತಗೊಳ್ಳೋದಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಯಾರು ಹೇಳಿದ್ದು? ನೀವೇ ನಿರ್ಧಾರ ಮಾಡ್ಕೊಂಡ್ಬಿಟ್ರಾ? ಭಾವ, ಬೈಯೋದಾದ್ರೆ ನಮ್ಮನ್ನ ನೇರವಾಗಿ ಬೈದ್ಬಿಡಿ. ಮಂಗಳಸೂತ್ರ ತಗೊಳ್ಳೋದಕ್ಕೆ ರೀತಿ ರಿವಾಜು ಅಂತ ಇರುತ್ತೆ, ಅದಕ್ಕೆ ಗೌರವ ಕೊಡೋದು ಬೇಡವಾ? ಈ ಮದುವೆ ಎಲ್ಲಾ ಕಾಲದ ರೀತಿ ರಿವಾಜು ಸಮಾಜದ ಚೌಕಟ್ಟನ್ನ ಮೀರಿ ನಡೀತಾ ಇದೆ. ಅಷ್ಟಕ್ಕೂ ಗಂಡು ಹೆಣ್ಣಿನ ಪ್ರೀತಿ ಮುಂದೆ ಯಾವ ರೀತಿ ರಿವಾಜು? ಅವರಿಬ್ರು ಮನಸ್ಸು ಒಪ್ಪಿದೆ ಅಂದಾದ್ಮೇಲೆ ಮದುವೆ ಆಯ್ತು ಅಂತಾನೆ ಲೆಕ್ಕ. ಆಗಿರೋ ಮದುವೆಗೆ ಅತಿಥಿಗಳು ಯಾತಕ್ಕೆ? ನಾವ್ಯಾಕೆ ಇಲ್ಲಿದ್ದೀವಿ? ಬೇಡ, ನಡಿ ಹೋಗೋಣ. ಇದು ಒಳ್ಳೆ ಸರಿ. ಮಾತೆತ್ತಿದ್ರೆ ನಡೀರಿ ನಡೀರಿ ಅಂತಿರಲ್ಲ ಇಬ್ರು. ಮದ್ವೆ ಮನೆ ಅಂದ್ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ನೀವೇ ಹಿಂಗ್ ಮಾತಾಡ್ಬೋದಾ? ಅದಕ್ಕೆ ಬಿಟ್ಬಿಡಿ ನಮ್ಮನ್ನ. ನಾವು ನಮ್ಮನೆ ಮಗಳ ಮದುವೆ ಅಂತ ಬಂದಿದ್ದು, ಆದ್ರೆ ಯಾಕೋ ಇಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ. ನಾವು ಬರ್ತೀವಿ. ಏನೋ ನಿಂದು ವಿವರಣೆ ಕೊಟ್ರೆ ಕೋಪಿಸ್ಕೊತೀಯಾ? ಈಗೇನು ನಾ ಕ್ಷಮೆ ಕೇಳಿದ್ರೆ ಎಲ್ಲ ಮುಗಿದೋಗುತ್ತಾ? ನಾಮಕಾವಸ್ಥೆಗೆ ಕ್ಷಮಾಪಣೆ ಬೇಡ ಅಣ್ಣ. ಮದುವೆ ಚೆನ್ನಾಗಾಗ್ಲಿ, ನಾವೇನ್ ಬರ್ತೀವಿ. ಬೇಡ. ಚಿಕ್ಕಪ್ಪ, ಚಿಕ್ಕಮ್ಮ, ದಯವಿಟ್ಟು ಹೋಗ್ಬೇಡಿ. ನೀವೇನೋ ತಮಾಷೆ ಮಾಡ್ತಿದ್ದೀರಾ ಅನ್ಕೊಂಡ್ರೆ ನಿಜವಾಗ್ಲೂ ಹೋಗ್ತಿದ್ದೀರಲ್ಲ. ಚಿಂತೆ ಮಾಡ್ಬೇಡಮ್ಮ, ಮದುವೆ ಚೆನ್ನಾಗಿ ನಡೆಯುತ್ತೆ. ಚಿಕ್ಕಪ್ಪ, ದಯವಿಟ್ಟು ಹೋಗ್ಬೇಡಿ ಚಿಕ್ಕಪ್ಪ. ನಮಗೆ ನಿಮ್ಮನ್ನ ಬಿಟ್ರೆ ಬೇರೆ ಯಾರಿದ್ದಾರೆ ಹೇಳಿ? ನೀವೇ ಹೀಗ್ ಬಿಟ್ಟು ಹೋದ್ರೆ ಹೇಗೆ? ನೋಡಮ್ಮ, ನಾನು ಅಣ್ಣ ಒಂದೇ ಮನೇಲಿದ್ರೆ ತೊಂದರೆ ಆಗತ್ತೆ ಅಂತಾನೆ ಬೇರೆ ಬೇರೆ ಆಗ್ವಿ. ಆದ್ರೆ ಬೇರೆ ಆಗಿದ್ದು ಸರಿ ಅಂತ ಮತ್ತೊಮ್ಮೆ ಸಾಬೀತಾಯ್ತು. ಚಿಂತೆ ಮಾಡಬೇಡಮ್ಮ, ನಾವು ಮದುವೆಗೆ ಖಂಡಿತ ಬರ್ತೀವಿ. ನಮಗೂ ನಿಮ್ಮನ್ ಬಿಟ್ರೆ ಇನ್ಯಾರು ಇಲ್ಲ. ಚಿಕ್ಕಪ್ಪ, ಚಿಕ್ಕಮ್ಮ, ದಯವಿಟ್ಟು ನಿಂತ್ಕೊಳ್ಳಿ. ಗಣಿ, ಗಣಿ, ಅಪ್ಪ ಇಲ್ಲೇ ಹೀಗೆ ಇದ್ರೆ ಮನ್ಸಿಗೆ ಹಚ್ಕೋತಾರೆ ಅಮ್ಮ. ನನಗೂ ಮನ್ಸಿಗೆ ಒಂಥರ ಆಗ್ತಿದೆ. ಏನಾದ್ರೂ ನೆಪ ಹೇಳಿ ಹೊರಗೆ ಹೋಗಿ ಬರೋಣ ಬಾ ಅಮ್ಮ. ಯಾರು ಮನ್ಸಿಗೆ ಹಚ್ಕೋಬೇಕಾಗಿಲ್ಲ. ಯಾರು ನಮ್ಮವರು ಅವ್ರು ನಮ್ಮನ್ನ ಅರ್ಥ ಮಾಡ್ಕೋತಾರೆ. ಅರ್ಥ ಮಾಡ್ಕೊಳ್ದಿರೋ ಬಗ್ಗೆ ನಾವ್ಯಾಕೆ ತಲೆ ಕೆಡ್ಸ್ಕೋಬೇಕು? ಅಮ್ಮ, ಅಣ್ಣ, ಶುಭ ಕಾರ್ಯ ಎಷ್ಟೇ ಸುಭೀಕ್ಷವಾಗಿ ನಡೆದ್ರು ಏನಾದ್ರೂ ಒಂದು ಕಪ್ಚುಕ್ಕೆ ಇರ್ಲೇಬೇಕಲ್ಲ. ಬಿತ್ತು ನೋಡು ಸಿರಿಮನಿಯವ್ರ ಮನೆ ಮೇಲೆ ಒಂದು ಕಪ್ಚುಕ್ಕೆ. ಏನಾಯ್ತೆ? ಅಣ್ಣ ತಮ್ಮ ಇಬ್ರು ಮಧ್ಯೆ ಕಿತ್ತಾಟ ಆಗಿ ತಮ್ಮ ಮತ್ತೆ ತಮ್ಮನ ಹೆಂಡತಿ ಇಬ್ರು ಹೊರಟೇ ಬಿಟ್ಟು. ಅದೇನೋ ಹೇಳ್ತಾರಲ್ಲ,
ಹುಟ್ತಾ ಹುಟ್ತಾ ಅಂತಮ್ಮಂದ್ರು ಬೆಳೀತಾ ಬೆಳೀತಾ ದಾಯಾದಿಗಳು ಅಂತ ಹಾಗೆ. ಓ ಹಾಗಾದ್ರೆ ಅಣ್ಣ ತಮ್ಮ ಕಿತ್ತಾಡ್ಕೊಂಡ್ಬಿಟ್ರ? ರಜನಿ, ಈ ಜಾಗದಲ್ಲಿ ನನಗೆ ಒಂದು ಐಡಿಯಾ ಹೊಳಿತಾ ಇದೆ ಕಣೆ. ಏನಣ್ಣ ಅದು? ಅದನ್ನು ಗಾದೆಯಲ್ಲೇ ಹೇಳ, ಶತ್ರುವಿನ ಶತ್ರು ಶತ್ರು ಮಿತ್ರ. ಶತ್ರುವಿನ ಶತ್ರು? ಓ, ನೀನ್ ಹಾಗ್ ರೋಡ್ ಹಾಕ್ತಿದ್ಯಾ? ಬರೀ ರೋಡ್ ಅಲ್ಲ ಕಣೆ, ಹೈವೇ ಹೈವೇ. ಸೂಪರ್ ಅಣ್ಣ, ಸೂಪರ್. ಅದಕ್ಕೆ ಹೇಳದ್ ನೋಡು, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ ಅಂತ. ಕರೆಕ್ಟ್. ಇದೇ ಖುಷಿಗೆ ಒಂದು ಬಿಸಿ ಬಿಸಿ ಕಾಫಿ ಮಾಡ್ಕೊಡು ಬಾ. ಹೇಗಿದೆಯಮ್ಮ? ನನ್ ಸೊಸೆ ಏನಂದ್ಲು? ಅವಳಿಗೆ ಇಷ್ಟ ಆಯ್ತಾ? ನೀನ್ ಹೀಗ್ ನಾಚ್ಕೋತಿದ್ಯಾ ಅಂದ್ರೆ ಅವಳಿಗೆ ಇಷ್ಟ ಆಗಿದೆ ಅಂತಾನೆ ಅರ್ಥ. ಬಹಳ ಚೆನ್ನಾಗಿದೆ ಆರ್ಯ. ನನಗೂ ಇಷ್ಟ ಆಯ್ತಮ್ಮ. ಆಗದೆ ಇರುತ್ತಾ? ನಿನ್ ಹುಡುಗಿ ಸೆಲೆಕ್ಷನ್ ಅಲ್ವಾ? ಆದ್ರೂ ನೀನ್ ಬಲೇ ಇದೆಯಾ ಆರ್ಯ. ಮೀರಾ ಜೊತೆ ಡಿಸ್ಕಷನ್ ಮಾಡಿ ಅಂತ ಹೇಳ್ತಾನೆ ಅನು ಜೊತೆ ಹೋಗಿ ಇಷ್ಟು ಒಳ್ಳೆ ಕರಿಮಣಿನೂ ಸೆಲೆಕ್ಟ್ ಮಾಡಿದ್ಯಾ ಅಲ್ವಾ? ಮೆಚ್ಕೊಂಡೆ ನಿನ್ನ. ಕನ್ನಡಿನೇ ಆಡ್ಕೊಂಡ್ರೆ ನಾನು ಎಲ್ಲಿ ನೋಡ್ಲಮ್ಮ? ನಾನು ಆಡ್ಕೋತಿಲ್ಲ ಕಣ, ಖುಷಿಯಾಗಿ ಹೇಳ್ತಾ ಇದ್ದೀನಿ. ಹೀಗೆ ಇರ್ಬೇಕು. ಕರಿಮಣಿ ತರಕ್ಕೆ ನೀವಿಬ್ರು ಹೋಗಿದ್ದೆ ಸರಿ. ನೀನ್ ಸರಿಯಾಗಿದ್ದೇ ಮಾಡಿದ್ಯಾರ್ಯ. ಸುಬ್ಬು, ಲಗ್ನ ಪತ್ರಿದ ಏನ್ ಮಾಡೋದು ಇವಾಗ? ಅವ್ರೇನು ಹೇಳಲೇ ಇಲ್ಲ. ಇಷ್ಟೆಲ್ಲ ಮಾಡಿರೋರು ಲಗ್ನ ಪತ್ರಿಕೆನು ಅವರೇ ಹೊಡಿಸ್ತಾರೆ ಅನ್ಸುತ್ತೆ. ಅಮ್ಮ, ಮನೆಗೆ ಹೋದ್ಮೇಲೆ ಮಾತಾಡೋಣ ಬಾ. ಅಯ್ಯೋ, ಇವಾಗ ಮಾತಾಡ್ಬಾರ್ದಂತದ್ದು ಏನೇ ಮಾತಾಡ್ದೆ? ಅಮ್ಮ, ಆಮೇಲೆ ಮಾತಾಡೋಣ ಅಂತಂದೆ. ಸರಿ ನಡಿ. ತಾಳಿ ಏನೋ ಖುಷಿಯಿಂದ ಖರೀದಿ ಮಾಡಿದ್ಯಾ, ಆದ್ರೆ ಅದನ್ನ ಕಟ್ಟಿಸ್ಕೊಳ್ಳೋದಕ್ಕೂ ಮೊದಲೇ ಯೋಚಿಸು. ಇದು ನಿನ್ ಜೀವನದ ಪ್ರಶ್ನೆ. ಸೂಪರ್ ಅನು. ಮದ್ವೆಗ್ ಮುಂಚೆ ಅಡ್ವೆಂಚರ್ ಇಲ್ಲ ಅಂದ್ರೆ ಬೋರ್ ಆಗುತ್ತೆ ಅಲ್ವಾ? ಅದೇ ಅನ್ಕೊಂಡೆ, ಒಳ್ಳೆ ಪ್ಯಾಕೇಜ್ ಟೂರ್ ತರ ಆಗೋಯ್ತಲ್ಲ ಅಂತ. ಆರ್ಯ ಸರ್ ಅಂತೂ ಸೂಪರ್ ಕಣೆ, ಪಕ್ಕ ಕಮರ್ಷಿಯಲ್ ಪಿಕ್ಚರ್ ಹೀರೋ ತರ. ಕರಿಮಣಿ ಸರ ತಗೊಳಕ್ಕೆ ಫೈರ್ ಎಕ್ಸಿಟ್ ಇಂದ ಹೋಗೋ ಪ್ಲಾನ್ ಕೊಟ್ರಲ್ಲ. ನಿಮ್ ಹೀರೋ ಅಂತೂ ಕ್ಲಾಸ್ಗೆ ಕ್ಲಾಸು, ಮಾಸ್ಗೆ ಮಾಸು. ನೀನೇನ್ ಹೊಗಳ್ತಿದ್ಯೋ ಆಡ್ಕೋತಿದ್ಯೋ? ಹೇ, ಪಕ್ಕ ಹೊಗಳ್ತಿದೀನಿ ಕಣೆ. ಕರಿಮಣಿ ತಗೊಳಕ್ ಹೋಗಿ ಸ್ಟೋರಿನ ಹುಟ್ಟೋ ಮಕ್ಳಿಗೆ ಕತೆ ತರ ಹೇಳ್ಬೋದು. ಬೆಡ್ ಟೈಮ್ ಸ್ಟೋರೀಸ್. ಶೂಳೊಬ್ಳು. ಹೇಗೋ ಹೀರೋ ಹೀರೋಯಿನ್ ಇಬ್ರು ಖುಷಿಯಾಗಿದ್ದೀರಲ್ಲ, ಅದೇ ಸಂತೋಷ. ಅದೇನೋ ಸರಿ ಕಣೆ, ಆದ್ರೆ ಯಾರೋ ಒಬ್ಬ ವಿಲನು ಇದಾನಲ್ಲ. ವಿಲನ? ಮತ್ತೆನಾ? ಯಾರದು? ಯಾರೋ ರಮ್ಯಾ ತಲೆ ಕೆಟ್ಟವನಾಗ್ ಮೆಸೇಜ್ ಮಾಡ್ತಿದ್ದಾನೆ. ಈ ಮದ್ವೆ ಆದ್ರೆ ಒಳ್ಳೇದಾಗಲ್ಲ, ಯೋಚನೆ ಮಾಡು, ತಾಳಿ ತಗೊಂಡಿದ್ಯಾ ಅದನ್ನ ಕೊರಳು ಕಟ್ಕೋಬೇಡ ಅಂತ. ನನ್ಗೆ ಯಾಕೋ ನಮ್ ಮಾವನೇ ಬೇರೆ ನಂಬರ್ ಇಂದ ಮಾಡ್ತಿದಾರ ಅಂತ ಡೌಟು. ನಿಮ್ಮ ಮಾವ ಮೆಸೇಜ್ ಎಲ್ಲ ಮಾಡಿ ಟಾರ್ಚರ್ ಕೊಡ್ತಾರ ಅಂತ ಅನಿಸ್ತಿಲ್ಲ ನನಗೆ. ನಿನ್ಗಿನ್ನೂ ಅವ್ರ ಬಗ್ಗೆ ಗೊತ್ತಿಲ್ಲ. ಹೊಟ್ಟೆ ತುಂಬಾ ಬರೀ ಅಸೂಯೆ, ನೋಡೋದೆಲ್ಲ ಕೆಟ್ಟ ದೃಷ್ಟಿ. ನೀನ್ ಸುಮ್ನೆ ಆ ನಂಬರ್ನ ಬ್ಲಾಕ್ ಮಾಡಿ ಇರು, ತಲೆ ಕೆಡ್ಸ್ಕೋಬೇಡ. ಅದನ್ನೇ ಮಾಡ್ತೀನಿ ಕಣೆ, ಆದ್ರೂ ಏನೋ ತಲೆಯಲ್ಲಿ ಕೊರಿತಾನೆ ಇದೆ.